ಮಾಡ್ಲಿಕ್ಕೊಂದು ಕಾರಣ ಉಂಟು. ಏನು ಗಡಿಬಿಡಿಯಲ್ಲಿ ಇದ್ದೀರಿ ನೀವು? ಸುಮ್ಮನೆ ಬಂದದ್ದಲ್ಲ, ಮತ್ತೆ ಈ ಸಲ ಸ್ವಲ್ಪ ಸಮಸ್ಯೆ ಬಂತು. ನಿಮಗೂ ಸಮಸ್ಯೆ ಉಂಟು? ಏನು ಸಮಸ್ಯೆ ಇದು? ತಿರುಗಾಡಿಕೊಂಡಿದ್ದವರು. ಗೊತ್ತು ಗುರಿ ಇರ್ಲಿಲ್ಲ, ಏನು ಮಾಡುದು ಎಲ್ಲಿಗೆ ಹೋಗುದು ಅಂತ ಗೊತ್ತಿಲ್ಲದೆ ಇಲ್ಲಿಗೆ ಬಂದು ಸೇರಿದೆವು. ಆ ಹೊತ್ತಿಗೆ ನಿಮ್ಮವರು ಇಲ್ಲಿವರೆಗೆ ಕರ್ಕೊಂಡು ಬಂದ್ರು. ನೀವು ಆಡಿದಂತ ಮಾತು, ನೀವು ಸುಮ್ಮನೆ ತಿರುಗಾಡಬಾರ್ದು. ಹೌದು, ನೀವು ಸೋಮವಾರ ಆಗಬಾರ್ದು. ಮತ್ತೇನಾಗಬೇಕು? ಸೋಮಾರಿಗಳಾಗಬಾರದು. ಆಗಬಾರದು. ನೀವು ಅಲೆಮಾರುವವರಾಗಬಾರದು. ಆಗಬಾರದು. ನೀವು ಏನಾದ್ರೂ ಕೆಲಸ ಮಾಡಬೇಕು. ವ್ಯವಸ್ಥೆ ನಾನು ಮಾಡಿ ಕೊಡ್ತೇನೆ. ಹೌದು, ತಿರುಗಾಡಬೇಡಿ. ಕೂಡಿದ್ರೆ ದೊಣ್ಣೆ ಮಾರಾಯ. ಕೂಡಿದರೆ ದುಡಿದುಣ್ಣೋ ಮಹಾರಾಯ. ದುಣ್ಣೆ ಮಾರಾಯ. ಹೌದೌದು. ಕೈ ಮೊಸರಾದರೆ ಬಾಯಿ ಕೆಸರು. ಎಲ್ಲ ಆಚೀಚೆ ಆಗುತ್ತದಲ್ವೇನೋ? ಆಚೆ ಆಯ್ತಾ? ಮತ್ತೆ ಅದು ಸ್ವಲ್ಪ ಈಚೆಗೆ ಬರಬೇಕು. ಯಾವುದು? ಕೆಸರು. ಕೈ ಕೆಸರಾದರೆ ಬಾಯಿಗೆ ಮೊಸರು. ಕೈ ಕೆಸರಾದ್ರೆ ಬಾಯಿಗೆ ಮೊಸರು. ಹೌದು. ನಾನು ಎಷ್ಟು ಸಲ ಕೆಸರ ಕೈ ಹಾಕಿದ್ದೇನೆ, ಮೊಸರು ಬರಲೇ ಇಲ್ಲ. ಅದರ ಅರ್ಥ ಕೈಗೆ ಕೆಸರಾದರೆ ಬಾಯಿಗೆ ಮೊಸರು ಅಂತ ಹಾಗಲ್ಲ. ಅಂದ್ರೆ ನೀನು ಬೆನ್ನು ಬಗ್ಗಿಸಿ ಬೆವರು ಸುರಿಸಿ ದುಡಿದೆ ಅಂತ ಆದ್ರೆ ಒಂದು ಊಟಕ್ಕಾದ್ರೂ ಯಾವ ಸಮಸ್ಯೆಯೂ ಆಗ್ಲಿಕ್ಕಿಲ್ಲ. ಹಾಗಾಗಿ ದುಡಿದು ತಿನ್ನಬಹುದು ಅಂತ ಅದರ ಅರ್ಥ. ಅವತ್ತು ಸಭೆಯಲ್ಲಿ ನೀವು ಹೇಳುದು ಕೇಳಿದ್ದೇನೆ. ಏನು? ಕೃಷಿತೋ ಜಾಸ್ತಿ ದುರ್ಭಿಕ್ಷಂ, ಜಪತೋ ಜಾಸ್ತಿ ಪಾತಕಂ. ಹೌದೌದು, ಎಲ್ಲ ಆಚೀಚೆ ಆಗುತ್ತದೆ. ನಿನಗೆ ದೊಡ್ಡ ದೊಡ್ಡ ವಿಷಯ ಹೇಳಬೇಕು ಅಂತ ಮನಸ್ಸು. ನೀವು ಹೇಳಿದ್ದು ಸಭೆಯಲ್ಲಿ. ಹೌದೌದು. ಕೃಷಿತೋ ಜಾಸ್ತಿ ಅಲ್ಲ, ನಾಸ್ತಿ. ಹೌದೌದು. ದುರ್ಭಿಕ್ಷಂ ಜಪತೋ ನಾಸ್ತಿ ಪಾತಕಂ. ಎರಡು ಕೂಡ ನಾಸ್ತಿ. ಒಂದು ಕಡೆ ಜಾಸ್ತಿ ಹಾಕಿದ್ರೆ ಅಲ್ಲಲ್ಲ, ಅದು ನಿನ್ನಲ್ಲಿ ಬಂದರೆ ಹಾಗೆ ಆಗುತ್ತದೆ. ಅದು ಹೌದೌದು, ಹಾಗಲ್ಲ. ಹಾಗಂತೇಳಿ ಸುಮ್ಮನೆ ಇರುವುದಲ್ಲ, ಅಲ್ಲ, ದುಡಿಬೇಕು ನಾವು. ಹೌದು. ನಿಮ್ಮ ಪ್ರಜೆಗಳಾಗಿ ನಾವು ಹಾಗೆ ತಿರುಗಬಾರದು ಅಂತ ಯೋಚನೆ ಮಾಡಿ ನೀವು ನಮಗೆ ಕೊಟ್ಟಂತ ಭೂಮಿಯಲ್ಲಿ ಹೊರಳಾಡಿದೆವು. ಯಾಕೆ? ನಾವು ಈ ಪ್ರಪಂಚದಲ್ಲಿ ಮಾನವರಾಗಿ ಹುಟ್ಟಿದ್ದೇವೆ. ಹೌದು. ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿನ ಈ ಪ್ರಪಂಚವನ್ನು ಬಿಟ್ಟು ಹೋಗಲೇಬೇಕು. ಅಲ್ಲಿಯವರೆಗೆ ಏನನ್ನಾದ್ರೂ ಮಾಡಬೇಕು, ಒಂದು ಸಾಧನೆ ಮಾಡಬೇಕು. ಹೀಗೆ ಪ್ರತಿಯೊಬ್ಬ ಭಾವಿಸಿದೆ ಅಂತಾದ್ರೆ ಒಂದು ಉನ್ನತವಾದಂತ ಗತಿಯನ್ನು ಹೊಂದುವುದಕ್ಕಾಗುತ್ತದೆ ಅಲ್ವಾ? ಹಾಗೆ ಮಣ್ಣನ್ನೆಲ್ಲ ತಟ್ಟು ಮಾಡಿದೆವು. ತಟ್ಟು ಮಾಡಿ ನಾವೊಂದು ಕೃಷಿಗೆ ಇಳಿಯುವಾಗ ಉಳಿದವರ ಹಾಗಲ್ಲ, ಒಂದು ಒಟ್ಟು ಇಳಿಯುವುದಲ್ಲ. ಒಟ್ಟು ಇಳಿದ್ರೆ ನಮ್ಗೆ ಕಷ್ಟ, ಒಂದು ವೇಳೆ ನಮ್ಗೆ ನಷ್ಟ ಆದ್ರೆ ಯೋಚನೆ ಮಾಡಿ. ಆದ್ರೆ ಮತ್ತೊಂದುಂಟು, ನೀನು ಯಾವ ಉದ್ಯೋಗವನ್ನು ಮಾಡು, ಅದರಲ್ಲಿ ನಿನಗೆ ಒಂದು ಕಾಲದಲ್ಲಿ ಏನಾದ್ರೂ ನಷ್ಟ ಸಂಭವಿಸಿದ್ರು ಕೃಷಿಯಲ್ಲಿ ಯಾರಿಗೂ ನಷ್ಟ ಆಗ್ಲಿಕ್ಕಿಲ್ಲ. ಅದರ ದುಡಿಬೇಕು, ಬೆವರು ಸುರಿಸಬೇಕು, ಅದರ ಜೊತೆ ನಿನ್ನ ಸಂಬಂಧ ಬೇಕು. ಮತ್ತೆ ಸುಮ್ಮನೆ ಮನೆಯಲ್ಲಿ ಕುಳಿತರೆ ಆ ಮನೆಯಲ್ಲಿ ಕೃಷಿ ಉಂಟು ಹೇಳಿದ್ರೆ ಹಾಗೆ ಬರುವುದಿಲ್ಲ. ಹೊರಳಾಡುವುದಾದ್ರೆ ಮಣ್ಣಿನಲ್ಲಿ ಹೊರಳಾಡು. ಹೌದೌದು. ಯಾಕೆ? ಮಣ್ಣಿಗೆ ನಾವು ಹಾಕಿದ್ದನ್ನು ಮತ್ತೆ ಮಣ್ಣು ನಮಗೆ ಕೊಡ್ತಾರೆ. ಹೌದು, ಕೊನೆಗೆ ಎಲ್ಲವೂ ಮಣ್ಣಿಗೆ, ಮತ್ತೆ ಮಣ್ಣಿಗೆ. ಹೌದು. ಹಾಗೆ ಒಂದು ಕೂತೆವು ನಾವು. ಒಂದು ದಿವಸ ರಾತ್ರಿ ಎಲ್ಲರೂ ಒಟ್ಟಿಗೆ ಕೂತೆವು. ಗೊತ್ತಾಗ್ಬೇಕಲ್ಲ ವಿಷಯ ಎಂತದ್ದು. ಹೇಗೆ? ಹತ್ತಿರ ಕುಳಿತ್ರ ಅಲ್ಲ, ಯಾಕೆ ಸಮಾಲೋಚನೆ ಮಾಡ್ಲಿಕ್ಕೆ. ಅದೇ ಸುತ್ತ ಕೂತ್ಕೊಂಡು. ಯಾರ ಸುತ್ತ? ಅಲ್ಲ, ಒಟ್ಟಿಗೆ ಸುತ್ತ. ಒಟ್ಟಿಗೆ ಹೌದೌದು. ಪರಸ್ಪರ ಮಾತಾಡುವಾಗ ಒಬ್ಬೊಬ್ಬರಿಗೆ ಗೊತ್ತಾಗಬೇಕು, ವಿಚಾರ ವಿನಿಮಯ ಆಗಬೇಕು. ಹೌದೌದು. ಒಂದು ದಿನ ಕುಳಿತಿರ್ಪ ಸಭೆ. ಒಂದು ದಿನ ಕುಳಿತಿರ್ಪ ಸಭೆಗೆ. ಹೌದೌದು. ಯಾರು ಬರ್ಲಿಲ್ಲ, ನಾವೇ. ಅಲ್ಲ, ನಿಮ್ಮದೇ ಸಭೆ ಅಲ್ಲ. ಮತ್ತೆ ನೀವು ಯಾರು ಬರ್ಬೇಕು ಅಂತ ಸಭೆ ಮಾಡಿದ್ದಲ್ಲ ಅಲ್ವಾ? ಯಾರನ್ನು ಕರೆದು ಕೂಡ ಸಭೆ ಮಾಡಿದ್ದಲ್ಲ. ಅವನೇ ತಂದ.
ಯಾರು? ಅವ ನೇಯ್ತಂದ. ನೀವು ಮೊದಲೇ ತೊಡಗಿದ್ದೀರಿ. ಹೌದು. ಅವ ಸ್ವಲ್ಪ ಬರುವಾಗ ತಡ ಆಯ್ತು. ಮತ್ತೆ ನೇಯ್ತಂದ. ಹೌದು, ಅವ ಐತಂದ. ಐತಂದ, ಇವತ್ತು ಐತಂದ. ಹೌದಾ? ಅದೇ ಇಬ್ಬರು ಬಂದ್ರು ಎಲ್ಲ ಬಂದು ಹೇಳಿದವರೆಲ್ಲ ಬಂದಿದ್ದಾರೆ. ಹೌದೌದು, ಸಮಾಲೋಚನೆ ಮಾಡಿ ತೊಡಗಿದ್ದೇವೆ ಮರು ದಿವಸದಿಂದಲೇ. ಹೌದಾ? ಮಾತಾಡ್ಲಿಕ್ಕೆ ಒಂದು ಸಭೆಯಲ್ಲೇ ನಿರ್ಣಯ ಕೈಗೊಂಡಿರಲ್ವ ನೀವು? ಅಲ್ಲ, ಸಭೆ ಮಾಡಿದ್ರೆ ಕೃಷಿ ಯಾವಾಗ ಮಾಡುದು? ಇದ್ದಷ್ಟು ಸಮಯ ಸಭೆ. ಕೆಲವೊಮ್ಮೆ ಹೇಗಾಗುತ್ತದೆ ಕೇಳಿದ್ರೆ ಸಭೆ ಆಗುತ್ತದೆ, ಆಗಬೇಕಾದ ನಿರ್ಣಯ ಆಗುದಿಲ್ಲ, ಕೆಲಸ ಆಗುದಿಲ್ಲ. ಹೌದೌದು, ಕೆಲವೊಮ್ಮೆ 3 ದಿವಸ ಎಲ್ಲ ಬೇಕಾಗುತ್ತದೆ. ಆದ್ರೂ ಕೆಲವೊಮ್ಮೆ ಸರಿ ನಿರ್ಣಯವೇ ಆಗುದಿಲ್ಲ. ಹೌದು, ಅವರು ಬರ್ಲಿಲ್ಲ, ಇವರು ಬರ್ಲಿಲ್ಲ, ಗೊತ್ತಾಯ್ತು, ಇವತ್ತಿಗೆ ಮುಗಿಸುವ. ಹಾಗಾಗಿ ನಿರ್ಣಯಕ್ಕೆ ಬರುವಾಗ ಸಮಸ್ಯೆ. ಕೆಲವೊಂದು ಸಲ ಏನಾಗಿ ಸಭೆ ಆಗುದು ಬಿಟ್ಟರೆ ಕೆಲಸ ಆಗುದಿಲ್ಲ. ಕೆಲವೊಮ್ಮೆ ನಿರ್ಣಯವೇ ಆಗುದಿಲ್ಲ, ಸಭೆ ಮಾತ್ರ. ಹೌದು, ಕೆಲವೊಮ್ಮೆ ಸಭೆ ಆಗುದಿಲ್ಲ, ನಿರ್ಣಯವೇ ಆಗುದು. ಹೌದು, ನಾವು ಆಗಲ್ಲ. ಸಭೆಯೂ ಆಯ್ತು, ನಿರ್ಣಯವೂ ಆಯ್ತು. ಸಭೆಯಲ್ಲಿ ಆದ ನಿರ್ಣಯನ್ನು ಅದನ್ನು ಪಾಲಿಸಿ ಬೇಕಲ್ಲ. ಹೌದೌದು, ಅದಕ್ಕೆ ಸಭೆಗೆ ಒಂದೊಂದು ಬೇಕಾಗ, ಎಲ್ಲರಿಗೂ ಒಂದು ಪಾಲಿಸಿ ಬೇಕಲ್ಲ. ಅದು ಎಷ್ಟು ಜನ ಇದ್ದಾರಂತ ನೋಡಿಕೊಂಡು ಹೌದು ಪಾಲಿಸುವುದು. ಹೌದು, ಅಂದ್ರೆ ಎಲ್ಲರಿಗೂ ಒದಗಬೇಕಲ್ವಾ? ಮಾಡಿದ್ದನ್ನು ನಾವು ಪಾಲಿಸಬೇಕು. ಹೌದು, ಪಾಲಿಸಲೇಬೇಕು. ಹಾಗಂತ ಹೇಳಿ ಆರಂಭಿಸಿದೆವು. ಮೊದಲಿಗೆ ಮಾಡಿದ್ದು ಕಬ್ಬಾಬ್. ಕಬ್ಬು ಅದು ನೆಟ್ಟು ಬಿಟ್ರೆ ಆಯ್ತು, ಮತ್ತೆ ಅದ್ರಷ್ಟಕ್ಕೆ ಅದು ಬೆಳೀತಾ ಹೋಗ್ತದೆ. ಅದಾದ್ಮೇಲೆ ಇವೆ ಹೇಳಿದ ಒಂದೇ ಬಗೆದಲ್ಲ, ಬಗೆದ್ದು ಆಗ್ಬೇಕು ಅಂತ ಹೇಳಿ. ಹೌದೌದು. ಮನೀಶು ಎಂತದ್ದು? ಮನೀಶ್ ಮಾಡಿದ್ದು. ಮನೀಶು ನೀವಲ್ವಾ? ನಾವೇ ಮಾಡಿ. ಮೆಣಸು ಒಂದೇ ಬಗೆಯ ಮೆಣಸು ಅಲ್ಲ, ಬಗೆ ಅದ್ರಲ್ಲಿ ಜೀರಿಗೆ ಬರ್ತದೆ, ಸ್ವಲ್ಪ ದೊಡ್ಡದು ಬರ್ತದೆ. ಅದೆಲ್ಲ ಹೇಳಿದ್ರೆ ಉದ್ದ ಅಂತೂ ಉದ್ದ ಮೆಣಸು ಉಂಟು. ಮೆಣಸು ನಮಗೆ ಮನಸ್ಸುಂಟು, ಮೆಣಸು ಮಾಡಲಿ ಒಳ್ಳೆಯದು. ಹೌದು. ಆಮೇಲೆ ಗಣೇಶು. ಹೌದಾ? ಗಣೇಶು ಮೆಣಸಿಗೆ ಗಣೇಶ್ ಅದು ಮೇಲಾಗುವುದು. ಇದು ಮಣ್ಣಿನ ಒಳಗೆ ಗಣೇಶ್ ಅದು ಗೆಣಸು. ಹೌದು, ಗೆಣಸು. ಮತ್ತೆ ಅವಂತೂ ಗಣೇಶ್ ಅಂತೇಳಿ ತಂದು ಕೊಟ್ಟು. ಹೌದು, ಅಲ್ಲ ಗೊತ್ತುಂಟವನಿಗೆ, ಹೇಳುವಾಗ ಸ್ವಲ್ಪ ತಪ್ಪಿರ್ಬೋದು. ಗಡ್ಡೆ. ಅದಾದ್ಮೇಲೆ ವರ್ಣ. ಗಡ್ಡೆಯ? ಗಡ್ಡೆ. ಯಾವ ಗಡ್ಡೆ? ವರ್ಣಗಡ್ಡೆ. ಸುವರ್ಣ ಗಡ್ಡೆ. ಹೌದೌದು. ಯಾಕೆ? ಅದು ನಿಜವಾಗಿ ಒಂದು ರೈತರ ಪಾಲಿಗೆ ಬಂಗಾರವೇ ಅಲ್ವಾ? ಹಾಗಾಗಿ ಅದಕ್ಕೆ ಆ ಹೆಸರು ಬಂದದ್ದು. ಅಷ್ಟು ಮಾಡಿದ್ರೆ ಸಾಕಾಗುದಿಲ್ಲ. ಬೆತ್ತ ಬೇಕಾಗುತ್ತದೆ ಒಮ್ಮೊಮ್ಮೆ. ಕೆಲವೆಲ್ಲ ಹೇಳಿದ ಹಾಗೆ ಕೇಳದಿದ್ರೆ ಅದು ಕೈಯಲ್ಲಿ ಬೇಕು. ಹೌದು, ಕೈಯಲ್ಲಿ ಅಲ್ಲ, ಮತ್ತೆ ದೊಡ್ಡದ್ದು ಗದ್ದೆಯಲ್ಲಿ ಬೆತ್ತ ಮಾಡುದು. ಅದು ಭತ್ತವೇ ಮಾಡಿ. ಅದಾದ್ಮೇಲೆ ಹೇಳಿದ ಸ್ವಲ್ಪ ಸೊಪ್ಪು ಮಾಡಿ. ಹೌದೌದು, ಭತ್ತ ಮಾಡಿದ ಮೇಲೆ ಸ್ವಲ್ಪ ಬೇಕಾಗುತ್ತದೆ. ಬೆಳೆಯುವ ಮೊದಲು ಅದಕ್ಕೆಲ್ಲ ಹಾಕಬೇಕು, ಇಲ್ಲದ್ರೆ ಭತ್ತ ಬೆಳೆಯುವುದಿಲ್ಲ. ಹೌದು, ಅದಕ್ಕೆ ಮೊದಲಿಗೆ ಬಿಸಾಲೆ ಮಾಡಿ. ಬಿಸಾಲೆ ಅದು ಉದ್ದ ಬಳ್ಳಿ ಹೋಗ್ತದೆ, ಸೊಪ್ಪಿತ್ತು ಕೂಡ ಪದಾರ್ಥ ಮಾಡಲಿಕ್ಕೆ ಆಗ್ತದೆ. ಹೌದೌದು, ಅದು ತಿರುಗಿಸಬೇಡ, ನೇರ ಮಾಡಿ. ಹೌದು, ನೇರ. ಬಿ ಅಲ್ವಾ? ಬಾ ಹಾಗೆ ಬಾ ಅಂತ ನಿಮ್ಮನ್ನು ಕರೆದ್ರೆ ನೀವು ಬರ್ತೀರ. ಆಗಲ್ವಾ? ಹೆಸರಲ್ಲಿದ್ದ ಅದು ಬಿ ತೆಗೆದು ಬಾ. ಹೌದೌದು, ಬಾಸಾಲೆ. ಆಮೇಲೆ ನುಗ್ಗೆ. ಅದು ಕಾಯಿಗೆ ಆಗ್ತದೆ, ಸೊಪ್ಪಿಗೆ ಆಗ್ತದೆ. ಅದಾದ್ಮೇಲೆ ಬೇರೆ ಕೆಲವೆಲ್ಲ ಮಾಡಿದೆವು. ಏನೆಲ್ಲ ಮಾಡಿದ್ದೀವಿ? ಬೆಂಡೆ. ಹೌದಾ? ಬೆಂಡೆ ದೀರ್ಘ ಮಾಡಬೇಡ, ಅದು ಉಳಿದವರದೆಲ್ಲ ಬೆಂಡೆ ನೇರ ಇರ್ತದಲ್ಲ, ನಮ್ಮದು ಸುರ್ಲಿ ಆಗ್ತದೆ. ನಿನ್ನ ಅಂಗಳದಲ್ಲಿ ಬೆಳೆದದ್ದು ಹಾಗಾಗಿ ಇರಬೇಕು. ಅವು ಎಂತದ್ದು ಸಮಸ್ಯೆ ಅಂತ ಗೊತ್ತಾಗುದಿಲ್ಲ ನನಗೆ. ಕಡೆಗೆ ನೋಡಿ ತಡೆಯಲಿಕ್ಕಾಗದೆ ಪಕ್ಕದ ಮನೆಯವನ ಗಿಡದಿಂದ 2 ನೇರ ಇರುವ ಬೆಂಡೆಕಾಯಿಯನ್ನು ತಂದು ನಮ್ಮ ಗಿಡಕ್ಕೆ ಕಟ್ಟಿದೆ. ಅದನ್ನು ನೋಡಿ ಆದ್ರೆ ಇದೊಂದು ಸರಿಯಾಗುದಾದ್ರೆ ಆಗ್ಲಿ ಅಂತ. ಆಯ್ತಾ? ಎಂತದ್ದು ಪ್ರಯೋಜನ ಇಲ್ಲ. ಹೌದೌದು, ಹಾಗೆ ಇನ್ನೊಬ್ಬರ ಮನೆಯಿಂದ ತಂದ್ರೆ ಮತ್ತೆ ಹೇಗದು ಸರಿಯಾಗುತ್ತದೆ? ಹಾಗಾಗುವುದಿಲ್ಲ. ನೀನು ಬೆಳೆದಲ್ಲಿ ಏನೋ ತಪ್ಪಾಗಿರ್ಬೇಕು. ಅದು ಬೇಡ, ಬೇರೆ ಮಾಡುವ ಅಂತ ಹೇಳಿ ತೊಂಡೆ. ಹೌದಾ? ತೊಂಡೆಕಾಯಿ. ಆಮೇಲೆ ಅವ ಹೇಳಿದ ಸೈತಿ.
ಚೈತ್ಯ ಯಾರು ಹೇಳಿದ್ದು? ಅವ ಹೇಳಿದ. ಹೌದಾ? ಚೈತ್ಯ. ಅದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡ್ಲಿಲ್ವಾ? ಯಾವುದಕ್ಕೆ? ಅದಕ್ಕೆ ಹೌದು, ಇದು ಗುಂಡು ತಟ್ಟು ಮಾಡಿದ್ದು. ಹೌದಾ? ಹೌದು ಹೌದೌದು, ಸೌತೆಗೆ ಬೇಕಾಗುತ್ತೆ. ಸೌತೆ ಸೌತೆ ಹಾಗಲ್ಲ. ಮತ್ತೆ ಹೇಗೆ? ಹಾಗಲ್ಲ. ಮತ್ತೆ ಹೇಗೆ? ಕಾಯಿ ಹಾಗಲ್ಲ. ಹೌದೌದು, ಸೌತೆಕಾಯಿ ಹಾಗೆಲ್ಲ ಇರುವುದಿಲ್ಲ, ಅದು ಕೆಲವೊಮ್ಮೆ ಹಣ್ಣಾದಾಗ ಹಳದಿ ಎಲ್ಲ ಆಗುತ್ತದೆ. ಸೌತೆಕಾಯಿ ಬೇರೆ, ಅದು ಇದು ಹಾಗಲ್ಲ. ಮತ್ತೆ ಸೌತೆಕಾಯಿ ಹಾಗಲ್ವಾ? ಸೌತೆಕಾಯಿ ಇದು ಹಾಗಲ್ಲ. ಹಾಗಲಕಾಯಿ. ಹಾಗಲಕಾಯಿ. ಆಮೇಲೆ ಪಾಡುವಲ್ಲ. ಗೊತ್ತಿಲ್ಲ ಹೇಗೆ? ಪಾಡುವಲ್ಲ ಹೇಗೆ ಈ ಸಲ? ಮನೆಯಲ್ಲಿ ಇಲ್ಲ, ಅವ ಇನ್ನೊಬ್ಬ ಬರಲಿಲ್ಲ. ಮತ್ತೆ ಕಾಯಿ ಅವ ಅದ್ರ ದುಸ್ತುವಾರಿ ಅವ. ಪಡುವಲಕಾಯಿ. ಪಡುವಲಕಾಯಿ ಬಗ್ಗೆ ಬಗ್ಗೆ ಕಾಯಿಗಳೆಲ್ಲ ಆಯ್ತು. ಅದಕ್ಕೆ ಇವ ಹೇಳಿದ ಅಳತೆಲ್ಲ ಆಗುದಿಲ್ಲ, ಒಂದೆರಡು ದೂರದಿಂದ ತಂದು, ಒಂದು ವಿದೇಶದಿಂದ ಆದ್ರೂ ಪರವಾಗಿಲ್ಲ ತಂದು. ಹೌದೌದು, ನಾವು ಬೇರೆ ಬೇರೆ ಹೊಸ ಆವಿಷ್ಕಾರ ಎಲ್ಲ ಮಾಡಬೇಕು. ಹೌದು ಹೌದು, ಹಾಗೆ ಅವರಿಂದ ತರಿಸಿದ್ದೀವಿ. ದಾಣೆಂಬೆ ನಿನ್ನಲ್ಲಿ ಅಂತ ಕಾಣ್ತದೆ. ಇಲ್ಲ, ನನ್ನಲ್ಲಿ ಹಾಗೆಲ್ಲ ಮಾತಾಡುದು. ದಾಣೆಂಬೆ ಅಲ್ಲಿದ್ದದ್ದು, ಇಲ್ಲಿದ್ದಲ್ಲ. ದಾಣೆಂಬೆ ದಾಳಿಂಬೆ. ಅದು ಸಣ್ಣದಾದ್ರೂ ದಾಳಿಂಬೆ, ದೊಡ್ಡದಾದ್ರೆ ದಾಣೆಂಬೆ. ಆಗ ಉಂಟಾ? ಆಮೇಲೆ ಮೂಸುಂಬೆ. ಅದ್ಯಾರು? ಅದವ ಹೇಳಿದ್ದು. ಮುಸುಂಬಿ. ಸಣ್ಣದಾದ್ರೆ ಮುಸುಂಬಿ, ದೊಡ್ಡದಾದ್ರೆ ಮೂಸುಂಬಿ. ಬಗೆ ಬಗೆ ಕಾಯಿ ಎಲ್ಲ ಮಾಡಿದೆವು ರಾಯರೇ. ಇಷ್ಟ ಆದ್ರೂ ಕೂಡ ಒಂದು ಸಮಸ್ಯೆ ಆಯ್ತು. ಯಾವಾಗ್ಲೂ ಒಂದು ಪನಸ ಮಾಡ್ಲಿಲ್ವಾ? ಪನಸ ಪುನಸ ಪನಸ 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 ಗೊತ್ತುಂಟ? ಪನಸ ಒಣಸ ಅಲ್ಲ, ಎಲ್ಲ ಆಗ್ತದೆ ಅದರಲ್ಲಿ. ಪನಸ ಯಾವುದು? ಅದು ಗೊತ್ತಾಗಲಿಲ್ಲ ನಮ್ಗೆ. ನಾವು ಇನ್ನೊಂದು ಮಾಡಿದೆವು. ಇಷ್ಟೆಲ್ಲ ಮಾಡುವಾಗ ನಾವೆಲ್ಲ ಸೇರಿ ಒಂದು ಹೊಲಸು ಮಾಡುವ. ಅದಲ್ಲ, ಅದು ಅದು ನೆಲದಲ್ಲಿ ಅಲ್ಲ, ಮತ್ತೆ ಮರದ ಮೇಲೆ ಹೊಲಸು. ಅದೇ ಪನಸ ಅಂದ್ರೆ. ಅದಕ್ಕೆ ಪನಸ. ನಮ್ಮ ಹೊಲಸು ನಿಮಗೆ ಆಗಿರ್ಬೋದು, ಅದು ನಮಗೆ ಅದು ಪನಸ. ಹೊಲಸು ಪನಸ ಫಲ. ಹೊಲಸು ಅಲ್ವಾ? ಹಲಸು. ಹಲಸು ಬಗೆ ಬಗೆ ಇದು ಮಾಡಿದ್ದೇವೆ ರಾಯರೇ. ಆದ್ರೆ ಏನ್ ಮಾಡುವುದು, ದುಡಿದದ್ದು ಕೈಗೆ ಬರ್ಲಿಲ್ಲ. ಇಲ್ಲದಿದ್ರೆ ಎಂದಿಗಾದ್ರೂ ನಿಮ್ಗೆ ಸ್ವಲ್ಪ ಆದ್ರೂ ತಂದು ಕೊಡ್ತಾ ಇರ್ಲಿಲ್ಲ. ಹೌದು, ಬೆಳೆದದ್ರಲ್ಲಿ ಇಷ್ಟು ಅಂತೇಳಿ ನಿಮ್ಮ ಮಾತಿಗೆ ಒಪ್ಪಿಸ್ತಾ ಇರ್ಲಿಲ್ವ ರಾಯರೇ? ಈ ಸಲ ತರ್ಲಿಲ್ಲ. ಇದಕ್ಕಿಂತ ದೊಡ್ಡ ರಾಜದ್ರೋಹ ಬೇರೆ ಉಂಟೇನು? ಯಾಕೆ? ಬೇಕಾದಷ್ಟು ಮಾಡಿದ್ದೆ, ಬೇರೆ ಬೇರೆ. ನಮ್ಮದು ಸಾಕಾಗುವುದಿರೋದು ವಿದೇಶದಿಂದೆಲ್ಲ ತರಿಸಿಕೊಂಡಿದ್ದೆ. ಈಗ ಅರಸರನ್ನು ಕಾಣುವಾಗ ಬರುವಾಗ ಬರಿಗೈಯಲ್ಲಿ ಬರುವುದ? ನಮಗೆ ಗೊತ್ತಿಲ್ವಾ ಎಂತದ್ದು? ಅರಸರನ್ನು ಕಾಣಲಿಕ್ಕೆ ಬರುವಾಗ ಏನಾದ್ರೂ ಇಟ್ಕೊಂಡು ಬರ್ಬೇಕು. ಏನಾದ್ರೂ ಅಂದ್ರೆ ಒಂದು ಗರ್ಭಿಣಿ ಸ್ತ್ರೀಯ ಹತ್ರ ಹೋಗುವಾಗ ಏನಾದ್ರೂ ತಕೊಂಡು ಹೋಗ್ಬೇಕು. ಬರಿಗೈಯಲ್ಲಿ ಹೋಗುವ ಕ್ರಮ ಇಲ್ಲ. ಸಣ್ಣ ಮಕ್ಕಳ ಹತ್ತಿರ ಹೋಗುವಾಗ ಬರಿಗೈಯಲ್ಲಿ ಹೋಗಬಾರ್ದು. ಈ ಸಲ ತಾರದೆ ಇರುವುದಕ್ಕೆ ಕಾರಣ ಉಂಟು. ಏನಾಯ್ತು ನಿಮಗೆ? ಹತ್ತಿ ಕಾಡ್ಕೋಣ